ಸರ್ ಈಗ ಜನಾರ್ದನ್ ರೆಡ್ಡಿ ಅವರು ಬಳ್ಳಾರಿಯನ್ನ ಡಿಜಳಿ ಕೆಜಳಿ ಮಾಡ್ಲಿಕ್ಕೆ ಭರತ್ ರೆಡ್ಡಿ ಅವರು ಹೋಗ್ತಾ ಇದ್ರು ನೋಡಿ, ನಾವು ಬಳ್ಳಾರಿ ಪೀಸ್ಫುಲ್ ಆಗಿರ್ಬೇಕಂತೇಳಿ ನಾನು ಮೊದಲನೇ ದಿನದಿಂದ ರಾಜಕೀಯಕ್ಕೆ ಬಂದ ದಿವಸದಿಂದ ಕೋರ್ಕಣವನು. ನಾನು ನಿನ್ನೆ ಕೂಡ ಅದೇ ರೀತಿಯಲ್ಲಿ ಜನಕ್ಕೆ ಕೂಡ ಹೇಳಿದೀನಿ, ಬಳ್ಳಾರಿ ಶಾಂತಿಯುತವಾಗಿರುತ್ತೆ, ಬಳ್ಳಾರಿ ಶಾಂತಿಯನ್ನು ಯಾರು ಕೆಡ್ಸಕ್ಕಾಗಲ್ಲ, ದುರ್ಗಮ್ಮ ತಾಯಿ ಬಳ್ಳಾರಿನ ಕಾಪಾಡ್ಕೊಂಡು ಹೋಗುತ್ತೆ ಅಂತ ಹೇಳಿದೀನಿ. ಅದೇ ರೀತಿಯಲ್ಲಿ ಬಳ್ಳಾರಿ ಇಷ್ಟಕ್ಕೆ ಮುಂಚೆ ಯಾವ ರೀತಿಯಲ್ಲಿ ಶಾಂತಿಯುತವಾಗಿತ್ತೋ ಇವತ್ತು ಶಾಂತಿಯುತವಾಗಿ ಅದೇ ರೀತಿಯಲ್ಲಿ ಇರುತ್ತೆ. ಯಾರೆಷ್ಟೇ ಮಂದಿ ಪ್ರಚೋದನಕಾರಿ ಮಾತುಗಳು ಇವರೆಲ್ಲ ಮಾಡಿದ್ರು ಕೆಲಸ ಅಂತದೇನಾಗಲ್ಲ. ಈಗ ಮುಖ್ಯಮಂತ್ರಿಗಳು ಜೊತೆ ಮಾತಾಡಿದ್ದಾರೆ ಸರ್, ಏನು ಸರ್ಕಾರಕ್ಕೆ ಏನು ಭರತ್ ರೆಡ್ಡಿ ಅವರು ಮುಖ್ಯಮಂತ್ರಿಗಳು ಬಹಳ ನೋಡಪ್ಪ, ಸಿಎಂ ಸಾಹೇಬರು ನಮ್ಮ ಹತ್ರ ಮಾತಾಡಿದ್ರು, ಸಿಎಂ ಸಾಹೇಬ್ರು ಏನ್ ನಡೆದಿದೆ ಅಂತ ತಿಳ್ಕೊಂಡ್ರು. ನಾನ್ ನಿಮ್ ಮೀಡಿಯಾದಲ್ಲಿ ನೋಡ್ತಿದ್ದೆ, ಮುಖ್ಯಮಂತ್ರಿ ಅವರು ಭರತ್ ರೆಡ್ಡಿ ಮೇಲೆ ಗರಂ ಆಗಿದ್ದಾರೆ ಅಂತ ಹೇಳಿ. ನಮ್ಮ ಸಾಹೇಬ್ರು ನಮ್ಮ ಹೈಕಮಾಂಡ್ ನಮ್ಮ ಮೇಲೆ ಏನ್ ಗರಂ ಆಗಿಲ್ಲ. ಏನ್ ನಡೆದಿದೆ ಕಮಿಟಿ ಬರುತ್ತೆ, ಕಮಿಟಿ ಮುಂದೆ ಎಲ್ಲಾ ವಿಚಾರಗಳು ಬಂದ್ಮೇಲೆ ಮಾತಾಡೋಣ ಅಂತ ಹೇಳಿದಾರೆ ಹೊರತು ಯಾರು ನಮ್ಮ ಮೇಲೆ ಇದು ಗರಂ ಆಗಿಲ್ಲ. ಯಾಕಂದ್ರೆ ನಾವು ಏನು ತಪ್ಪೆ ಮಾಡ್ದಂಗ ನಮ್ಮ ಮೇಲೆ ಯಾಕೆ ಗರಂ ಆಗ್ತಾರೆ? ಭರತ್ ರೆಡ್ಡಿ ಅವರು ರಿಪಬ್ಲಿಕ್ ಆಫ್ ಬಳ್ಳಾರಿ ಮಾಡ್ಲಿಕ್ಕೆ ಹೋಗ್ತಾ ಇದಾರೆ, ಬಳ್ಳಾರಿ ಲೆಕ್ಕಾಚಾರಿಕೆ ಮಾಡ್ಲಿಕ್ಕೆ ಹೋಗ್ತಾ ಇದಾರೆ ಅಂತ ನೋಡಪ್ಪ, ರೆಡ್ಡಿ ಮತ್ತು ರಾಮುಲು ಅವರು ಆರೋಪ ಮಾಡ್ತಿದ್ದಾರೆ. ಇದು ಡೆಮೋಕ್ರಸಿ. ಅವ್ರು ರಿಪಬ್ಲಿಕ್ ಆಫ್ ಬಳ್ಳಾರಿ ಮಾಡಿರ್ಬೋದು, ಅವ್ರು ಆ ಟೈಮಲ್ಲಿ ಇದ್ದಾಗ ಬಳ್ಳಾರಿನ ರಿಪಬ್ಲಿಕ್ ಆಫ್ ಬಳ್ಳಾರಿನ ಮಾಡಿದಂಥದ್ದು ಎಲ್ಲರಿಗೂ ಗೊತ್ತಿದೆ. ಆದ್ರೆ ಇದು ಡೆಮೋಕ್ರೆಟಿಕ್ ಆಗಿ ನಾವು ಜನರಿಂದ ಗೆದ್ದು ಬಂತವ್ರು, ಜನಕ್ಕೋಸ್ಕರ ಇಲ್ಲಿ ಜನನೇ ಮುಖ್ಯ ಹೊರತು ಯಾರು ರಿಪಬ್ಲಿಕ್ ಯಾರ ಮುಂದೆ ನಡೆಯಲ್ಲ. ಯಾರು ನಾನಲ್ಲ, ಬೇರೆ ಎಷ್ಟೇ ದೊಡ್ಡ ವ್ಯಕ್ತಿ ಬಂದ ನನಕಂದ್ರೆ ಒಂದು 1000 ಪಟ್ಟು ಶಕ್ತಿಯುತ ಇದ್ದಂತ ಮನುಷ್ಯ ಬಂದ್ರು ಯಾರು ರಿಪಬ್ಲಿಕ್ ಮಾಡಕ್ ಸಾಧ್ಯ ಇಲ್ಲ. ಜನರ ಮುಂದೆ ಜನ ಪಾದಕ್ಕೆ ಎಲ್ಲಾರು ಮುಗಿಲೇಬೇಕು. ಸರ್, ಈಗ ಡಿ ಕೆ ಶಿವಕುಮಾರ್ ಅವರು ಕೂಡ ಸರ್ ನಮ್ಮ ಶಾಸಕರು ಮಾಡಿದ್ದೇನು ಸಹಜವಾಗಿ ಬಿಜೆಪಿ ಅವರು ಕೂಡ ಅವ್ರ ಮನೆ ಮುಂದೆ ಸಿಎಂ ಮನೆ ಮುಂದೆ ಬ್ಯಾನರ್ ಹಾಕ್ತಾರೆ. ಬ್ಯಾನರ್ ಹಾಕೋ ವಿಚಾರಕ್ಕೆ ಇಷ್ಟು ದೊಡ್ಡ ಮಟ್ಟಿಗೆ ಗಲಾಟೆ ಮಾಡಿ ಸಮರ್ಥನೆ ಅಲ್ಲಪ್ಪ, ನಡೆದಿದ್ದದ ನಿಮಗೆ ಗೊತ್ತಿದೆ, ನೀವೆಲ್ಲ ಅಲ್ಲೇ ಇದ್ರು, ನಡೆದಿದ್ದ ಅಲ್ಲ. ನಾನು ಊರಲ್ಲೇ ಇರ್ಲಿಲ್ಲ, ನಾನು ಇದು ನ್ಯೂ ಇಯರ್ ಇದೆ ಅಂತೇಳಿ ನಮ್ಮ ಫ್ಯಾಮಿಲಿ ಜೊತೆಗೆ ಬೇರೆ ಕಡೆ ಹೋಗಿದ್ದೆ. ಅಂಥದ್ದು ಈ ಘಟನೆ ನಡೆದಿದೆ, ಎಲ್ಲಿ ಏನಾಗುತ್ತೆ ಅಂತ ಹೇಳಿ ನಾನು ಓಡಿ ಬಂದವನು, ಫ್ಯಾಮಿಲಿನೆಲ್ಲ ಬಿಟ್ಟು ಬಳ್ಳಾರಿ ಏನಾಗುತ್ತೋ ಮತ್ತೆ ಘಟನೆ ನಡೆದಿದೆ ಈ ತರ ಅಂತೇಳಿ ಮಧ್ಯಾಹ್ನ 2:30 ಇವರಿಗೆ ಲೊಕೇಶನ್ ಇವ್ರಿಗೆ ಫೋನ್ ಮಾಡಿ ಇವ್ರಿಗೆ ಬೆದರಿಕೆ ಹಾಕೋದು, ಮತ್ತೆ ಆಮೇಲೆ ಸಾಯಂಕಾಲ ಇನ್ನೊಬ್ಬರಿಗೆ ಹೋದಾಗ ಅವ್ರ ಮೇಲೆ ಬೇರೆ ತಂಡವನ್ನು ತಗೊಂಡ್ಬಂದು ಅವ್ರ ಮೇಲೆ ಅಟ್ಯಾಕ್ ಮಾಡೋದು, ಇಂಥವೆಲ್ಲ ಆದಾಗ ನಾವು ಅಲ್ಲಿ ಏನ್ ನಡೀತಿದೆ ಪರಿಸ್ಥಿತಿ ನೋಡಿ ಅಟ್ ದಿ ಎಂಡ್ ಆಫ್ ದ ಡೇ ನಮ್ಮ ಯಾರು ಕಾರ್ಯಕರ್ತರು ಇರ್ತಾರೋ ನಾವು ಕಾಪಾಡ್ಕೋಬೇಕು. ನಾವು ನೋಡಿ ಅವರಿಗೆ ಫುಲ್ ವಿಡಿಯೋ ನೀವು ತೋರಿಸಿಲ್ಲ. ನಾನು ಹೇಳಿರೋದೇನು, ಅವ್ರ ವಯಸ್ಸು 65, ನನ್ನ ವಯಸ್ಸು 34. ನನಗೆ ಪೇಷನ್ಸ್ ಇದೆ, ಅವ್ರಿಗೆ ಪೇಷನ್ಸ್ ಇಲ್ದಂಗೆ ಇವೆಲ್ಲ ಗಲಾಟೆಗಳು ಮಾಡ್ಬೋದು. ಒಂದ್ ವೇಳೆ ಚಿಕ್ಕ ಹುಡುಗ ನನಗೆ ಪೇಷನ್ಸ್ ಇಲ್ಲ ಅಂದ್ರೆ ಇವತ್ತು ಇಲ್ಲಿ ಬಂದಂತ 1000 ಜನ ಇವ್ರನ್ನೆಲ್ಲ ಸುಟ್ಟಾಕ್ತಿದ್ರು. ನಾನು ಇವರೆಲ್ಲ ತಡಿಬೇಕಂತಾನೆ ಇಲ್ಲಿಗೆ ಬಂದಿದ್ದೆ ಅಂತೇಳಿ ನೀವು ನೋಡಿದಿರಿ. ಅದು ಫುಲ್ ಕಂಟೆಸ್ಟ್ ನೀವು ತೋರಿಸಿಲ್ಲ, ಬರೀ ಏನ್ ಸ್ವಲ್ಪ ಹೆಂಗ್ ಹೇಳ್ಕಂತೀನಿ ಬಿಡಪ್ಪ, ಎದಕ್ ಹಂಗೆ ಮಾಡ್ತೀವಿ? ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಆಕ್ರೋಶ ಏನಂತ 24 ಗಂಟೆಗಳಲ್ಲಿ ಸಸ್ಪೆಂಡ್ ಮಾಡುವಂತದ್ದು ಇನ್ನು ವಿಷಯಗಳನ್ನು ತಿಳ್ಕೊಬೇಕಾಗಿತ್ತು. ನಾನೊಂದು ಸಾಮಾನ್ಯ ಶಾಸಕ, SP ಪೋಸ್ಟಿಂಗ್ ಹಾಕಂತವ್ರು ಮೇಲೆ DG, ಹೋಮ್ ಮಿನಿಸ್ಟ್ರು ಮತ್ತೆ ಮುಖ್ಯಮಂತ್ರಿಗಳು ಹಾಕಿರ್ತಾರೆ. ಅವ್ರಿಗೆ ಇಂಟೆಲಿಜೆನ್ಸ್ ರಿಪೋರ್ಟ್ ಯಾವ ರೀತಿಯಾಗಿ ಹೋಗಿದೋ, ಆ ಟೈಮಲ್ಲಿ ಏನಾಗಿದೆ ಅಂತೇಳಿ ನಮ್ಗೆ ಇಂಟೆಲಿಜೆನ್ಸ್ ಅವ್ರು ನಮ್ಗೇನು ಬ್ರೀಫ್ ಮಾಡಲ್ಲ. ಸಾಹೇಬ್ರಿಗೆ, ದೊಡ್ಡವ್ರಿಗೆ, ಏನು ಸಿದ್ದರಾಮಯ್ಯ ಸಾಹೇಬ್ರಿಗೆ, ಹೋಮ್ ಮಿನಿಸ್ಟರ್ ಸಾಹೇಬ್ರಿಗೆ ಅವ್ರಿಗೆ ಬ್ರೀಫ್ ಮಾಡಿರ್ತಾರೆ. ಅದ್ರ ಮೇಲೆ ಅವ್ರು ಆಕ್ಷನ್ ತಗೋತಾರೆ. ಸರ್, ಅವರು ಈ ಚಾರ್ಜ್ ನನ್ನ ಪರವಾಗಿ ನಿಂತಿದ್ರೆ ಇಷ್ಟು ದೊಡ್ಡ ನನ್ನ ಹುಡುಗರಿಗೆ ಯಾಕೆ ಏಟ್ ಬೀಳ್ತಿತ್ತು? ನನ್ನ ಹುಡುಗ ಅವನು ಸತೀಶ್ ಅಣ್ಣವನು ಹಾಸ್ಪಿಟ್ಲಾಗ ಯಾಕೆ ಇರ್ತಿದ್ದ? ಇನ್ನೊಬ್ಬ ರಾಜಶೇಖರನ ಹುಡುಗ ಇವತ್ತು ತೀರ್ಕೊಂಡು ಯಾಕೆ ಹೋಗ್ತಿದ್ದ? ಪೊಲೀಸರೇ ನನ್ನ ಪರವಾಗಿದ್ರೆ. ಇನ್ನ ನಾನು ಬಂದಂತ ಸಂದರ್ಭದಲ್ಲಿ ಪೊಲೀಸರು ಅವರು ಜನನ್ನ ಯಾರನ್ನೂ ಲಾಠಿ ಚಾರ್ಜ್ ಮಾಡಿಲ್ಲ, ನಮ್ಮ ಹುಡುಗನೆಲ್ಲ ಲಾಠಿ ಚಾರ್ಜ್ ಮಾಡಿ ಕಳಿಸಿದಾರೆ. ಇಡೀ ನಾನ್ ಬಂದಿದ್ದು ಹೊಸಪೇಟೆಯಿಂದ SP ಸರ್ಕಲ್ ಬಂದಿದ್ದು ದುರ್ಗಮ್ ಗುಡಿಗೆ ಯಾಕೆ ಹೋಗ್ತೀನ್ರಿ? ಅವ್ರು ಮಾತಾಡ್ತಿದಾರ ಅಂತಂದ್ರೆ ನೀವು ಸ್ವಲ್ಪ ವಾಸ್ತುಗಳು ಚೆಕ್ ಮಾಡ್ಕೋಬೇಕು. ಅಲ್ಲಲ್ಲ, ನಾನು ನಿನ್ನೆಯಿಂದ ಹೇಳ್ತಿದ್ದೀನಿ, ನಾನು ಹೊಸಪೇಟೆಯಿಂದ ಬಂದಿನಿ, ಮೊನ್ನೆಯಿಂದ ಹೇಳ್ತಿದ್ದೀನಿ, ಬೇರೆ ಕಡೆ ಹೋಗಿದ್ದೆ, ಹೊಸಪೇಟೆಯಿಂದ ನಾನು ಊರಲ್ಲಿ ಇರ್ಲಿಲ್ಲ. ಬಳ್ಳಾರಿಯಲ್ಲಿ ಏನಾನ ಘಟನೆ ಆದ್ರೆ ಅಜ್ಜನ್ ಕಾರ್ಯಕ್ರಮ ನಿಂತೋಗುತ್ತಂತೇಳಿ ತರಾತುರಿಯಲ್ಲಿ ಡ್ರೈವರು ಇರ್ಲಿಲ್ಲ, ನಾನೇ ಓಡಿಸ್ಕೊಂಡು ಬಂದಿದ್ದೀನಿ. SP ಸರ್ಕಲ್ ಬಂದು ನಿಂತು ನಮ್ಮ ಹುಡುಗರನ್ನೆಲ್ಲ ಸಮಾಧಾನ ಮಾಡಿ, ನೋಡಪ್ಪ ಘಟನೆ ಸ್ಥಳಕ್ಕೆ ಹೋಗಿ ನಾನು ಚೆಕ್ ಮಾಡ್ತೀನಿ ಏನಾಗಿದೆ ಅಂತ ನೋಡೋಣ, ಆಮೇಲೆ
ನಾವು ನಿರ್ಧಾರ ತಗೋಣನಪ್ಪ ಅಂತ ದುಡುಕಿ ನಿರ್ಧಾರಗಳು ತಗೋಬೇಡ ಅಂದೇಳಿ ಏಕಾಏಕಿ ನಾವು ಹೋಗಿದ ತಕ್ಷಣ ಅವ್ರ ಮನೆಗಳ ಮೇಲಿಂದ ಈ ತರ ಎಲ್ಲ ನಡೀತಿದೆ. ಸರ್, ಈಗ ಸರ್ಕಾರ ಆಯ್ತು ಹೇಳಿದಿನಲ್ಲ, ಸಂಬಂಧಪಟ್ಟಂತವ್ರನ್ನ ಆರೋಪಿಗೆ ನ್ಯಾಯ ಮಾಡಿಲ್ಲ. ಯಾರು ಮಾಡ್ತಾರೆ, ಈಗ ಎಲ್ಲ ಚೆಕ್ ಮಾಡಿ ಮಾಡ್ತಾರೆ, ತನಿಖೆ ನಡೀತಿದೆ. ಸರ್, ಈಗ ಜನಾರ್ದನ್ ರೆಡ್ಡಿ ಅವರು ಬಳ್ಳಾರಿಯನ್ನ ಡಿಜಿ ಕೆಜಿಹಳ್ಳಿ ಮಾಡ್ಲಿಕ್ಕೆ ಭರತ್ ರೆಡ್ಡಿ ಅವರು ಹೋಗ್ತಾ ಇದ್ದಾರೆ. ನೋಡಿ, ನಾವು ಬಳ್ಳಾರಿ ಪೀಸ್ಫುಲ್ ಆಗಿರ್ಬೇಕಂತೇಳಿ ನಾನು ಮೊದಲನೇ ದಿನದಿಂದ ರಾಜಕೀಯಕ್ಕೆ ಬಂದ ದಿವಸದಿಂದ ಕೋರ್ಕಣವನ್ ನಾನು ನಿನ್ನೆ ಕೂಡ ಅದೇ ರೀತಿಯಲ್ಲಿ ಜನಕ್ಕೆ ಕೂಡ ಹೇಳಿದೀನಿ, ಬಳ್ಳಾರಿ ಶಾಂತಿಯುತವಾಗಿರುತ್ತೆ, ಬಳ್ಳಾರಿ ಶಾಂತಿಯನ್ನು ಯಾರು ಕೆಡ್ಸಕ್ಕಾಗಲ್ಲ, ದುರ್ಗಮ್ಮ ತಾಯಿ ಬಳ್ಳಾರಿನ ಕಾಪಾಡ್ಕೊಂಡು ಹೋಗುತ್ತೆ ಅಂತ ಹೇಳಿದೀನಿ. ಅದೇ ರೀತಿಯಲ್ಲಿ ಬಳ್ಳಾರಿ ಇಷ್ಟಕ್ಕೆ ಮುಂಚೆ ಯಾವ ರೀತಿಯಲ್ಲಿ ಶಾಂತಿಯುತವಾಗಿತ್ತೋ ಇವತ್ತು ಶಾಂತಿಯುತವಾಗಿ ಅದೇ ರೀತಿಯಲ್ಲಿ ಇರುತ್ತೆ. ಯಾರೆಷ್ಟೇ ಮಂದಿ ಪ್ರಚೋದನಕಾರಿ ಮಾತುಗಳು ಇವರೆಲ್ಲ ಮಾಡಿದ್ರು ಕೆಲಸ ಅಂತದೇನಾಗಲ್ಲ. ಈಗ ಮುಖ್ಯಮಂತ್ರಿಗಳು ಜೊತೆ ಮಾತಾಡಿದ್ದಾರೆ ಸರ್, ಏನು ಸರ್ಕಾರಕ್ಕೆ ಏನು ಮುಖ್ಯಮಂತ್ರಿಗಳು ಬಹಳ ನೋಡಪ್ಪ, CM ಸಾಹೇಬರು ನಮ್ಮ ಹತ್ರ ಮಾತಾಡಿದ್ರು, CM ಸಾಹೇಬರು ಏನ್ ನಡೆದಿದೆ ಅಂತ ತಿಳ್ಕೊಂಡ್ರು. ನಾನ್ ನಿಮ್ ಮೀಡಿಯಾದಲ್ಲಿ ನೋಡ್ತಿದ್ದೆ, ಮುಖ್ಯಮಂತ್ರಿ ಅವರು ಭರತ್ ರೆಡ್ಡಿ ಮೇಲೆ ಗರಂ ಆಗಿದ್ದಾರೆ ಅಂತ ಹೇಳಿ. ನಮ್ಮ ಸಾಹೇಬರು, ನಮ್ಮ ಹೈಕಮಾಂಡ್ ನಮ್ಮ ಮೇಲೆ ಏನ್ ಗರಂ ಆಗಿಲ್ಲ. ಏನ್ ನಡೆದಿದೆ ಕಮಿಟಿ ಬರುತ್ತೆ, ಕಮಿಟಿ ಮುಂದೆ ಎಲ್ಲಾ ವಿಚಾರಗಳು ಬಂದ್ಮೇಲೆ ಮಾತಾಡೋಣ ಅಂತ ಹೇಳಿದಾರೆ ಹೊರತು ಯಾರು ನಮ್ಮ ಮೇಲೆ ಇದು ಗರಂ ಆಗಿಲ್ಲ. ಯಾಕಂದ್ರೆ ನಾವು ಏನು ತಪ್ಪೆ ಮಾಡ್ದಂಗ ನಮ್ಮ ಮೇಲೆ ಯಾಕೆ ಗರಂ ಆಗ್ತಾರೆ? ಜನಾರ್ದನ್ ರೆಡ್ಡಿ ಅವರು ರಿಪಬ್ಲಿಕ್ ಆಫ್ ಬಳ್ಳಾರಿ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾರೆ, ಬಳ್ಳಾರಿಯ ಲೆಕ್ಕಾಚಾರಕ್ಕೆ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾರೆ ಅಂತ ನೋಡಪ್ಪ, ರೆಡ್ಡಿ ಮತ್ತು ರಾಮುಲು ಅವರು ಆರೋಪ ಮಾಡ್ತಿದ್ದಾರೆ. ಇದು ಡೆಮೋಕ್ರಸಿ. ಅವ್ರು ರಿಪಬ್ಲಿಕ್ ಆಫ್ ಬಳ್ಳಾರಿ ಮಾಡಿರ್ಬೋದು, ಅವ್ರು ಆ ಟೈಮಲ್ಲಿ ಇದ್ದಾಗ ಬಳ್ಳಾರಿನ ರಿಪಬ್ಲಿಕ್ ಆಫ್ ಬಳ್ಳಾರಿನ ಮಾಡಿದಂಥದ್ದು ಎಲ್ಲರಿಗೂ ಗೊತ್ತಿದೆ. ಆದ್ರೆ ಇದು ಡೆಮೋಕ್ರೆಟಿಕ್ ಆಗಿ ನಾವು ಜನರಿಂದ ಗೆದ್ದು ಬಂತವ್ರು, ಜನಕ್ಕೋಸ್ಕರ ಇಲ್ಲಿ ಜನನೇ ಮುಖ್ಯ ಹೊರತು ಯಾರು ರಿಪಬ್ಲಿಕ್ ಯಾರ ಮುಂದೆ ನಡೆಯಲ್ಲ. ಯಾರು ನಾನಲ್ಲ, ಬೇರೆ ಎಷ್ಟೇ ದೊಡ್ಡ ವ್ಯಕ್ತಿ ಬಂದು ನನಕಂದ್ರೆ 1000 ಪಟ್ಟು ಶಕ್ತಿಯುತ ಇದ್ದಂತ ಮನುಷ್ಯ ಬಂದ್ರು ಯಾರು ರಿಪಬ್ಲಿಕ್ ಮಾಡಕ್ ಸಾಧ್ಯ ಇಲ್ಲ. ಜನರ ಮುಂದೆ ಜನ ಪಾದಕ್ಕೆ ಎಲ್ಲಾರು ಮುಗಿಲೇಬೇಕು. ಸರ್, ಈಗ DK ಶಿವಕುಮಾರ್ ಅವರು ಕೂಡ ಸರ್, ನಮ್ಮ ಶಾಸಕರು ಮಾಡಿದ್ದೇನು ತಪ್ಪಿಲ್ಲ. ಸಹಜವಾಗಿ ಬಿಜೆಪಿ ಅವರು ಕೂಡ ಅವ್ರ ಮನೆ ಮುಂದೆ CM ಮನೆ ಮುಂದೆ ಬ್ಯಾನರ್ ಹಾಕ್ತಾರೆ. ಬ್ಯಾನರ್ ಹಾಕೋ ವಿಚಾರಕ್ಕೆ ಇಷ್ಟು ದೊಡ್ಡ ಮಟ್ಟಿಗೆ ಯಾಕೆ ಬಿಜೆಪಿ ಗಲಾಟೆ ಮಾಡಿ ಸಮರ್ಥನೆ ಮಾಡ್ತಾರೆ? ಇಲ್ಲಪ್ಪ, ನಡೆದಿದ್ದದ ನಿಮಗೆ ಗೊತ್ತಿದೆ, ನೀವೆಲ್ಲ ಅಲ್ಲೇ ಇದ್ರು, ನಡೆದಿದ್ದ ಅಲ್ಲ. ನಾನು ಊರಲ್ಲೇ ಇರ್ಲಿಲ್ಲ, ನಾನು ಇದು ನ್ಯೂ ಇಯರ್ ಇದೆ ಅಂತೇಳಿ ನಮ್ಮ ಫ್ಯಾಮಿಲಿ ಜೊತೆಗೆ ಬೇರೆ ಕಡೆ ಹೋಗಿದ್ದೆ. ಅಂಥದ್ದು ಈ ಘಟನೆ ನಡೆದಿದೆ, ಎಲ್ಲಿ ಏನಾಗುತ್ತೆ ಅಂತೇಳಿ ನಾನು ಓಡಿ ಬಂದವನು, ಫ್ಯಾಮಿಲಿನೆಲ್ಲ ಬಿಟ್ಟು ಬಳ್ಳಾರಿ ಏನಾಗುತ್ತೋ ಮತ್ತೆ ಘಟನೆ ನಡೆದಿದೆ ಈ ತರ ಅಂತೇಳಿ ಮಧ್ಯಾಹ್ನ 2:30 ಇವರಿಗೆ ಲೊಕೇಶನ್ ಇವ್ರಿಗೆ ಫೋನ್ ಮಾಡಿ ಇವ್ರಿಗೆ ಬೆದರಿಕೆ ಹಾಕೋದು, ಮತ್ತೆ ಆಮೇಲೆ ಸಾಯಂಕಾಲ ಇನ್ನೊಬ್ಬರಿಗೆ ಹೋದಾಗ ಅವ್ರ ಮೇಲೆ ಬೇರೆ ತಂಡವನ್ನು ತಗೊಂಡ್ಬಂದು ಅವ್ರ ಮೇಲೆ ಅಟ್ಯಾಕ್ ಮಾಡೋದು, ಇಂಥವೆಲ್ಲ ಆದಾಗ ನಾವು ಅಲ್ಲಿ ಏನ್ ನಡೀತಿದೆ ಪರಿಸ್ಥಿತಿ ನೋಡಿ ಅಟ್ ದ ಎಂಡ್ ಆಫ್ ದ ಡೇ ನಮ್ಮ ಯಾರು ಕಾರ್ಯಕರ್ತರು ಇರ್ತಾರೋ ನಾವು ಕಾಪಾಡ್ಕೋಬೇಕು. ನಾವು ನೋಡಿ ಅವರಿಗೆ ಫುಲ್ ವಿಡಿಯೋ ನೀವು ತೋರಿಸಿಲ್ಲ. ನಾನು ಹೇಳಿರೋದೇನು, ಅವ್ರ ವಯಸ್ಸು 65, ನನ್ನ ವಯಸ್ಸು 34. ನನಗೆ ಪೇಷನ್ಸ್ ಇದೆ, ಅವ್ರಿಗೆ ಪೇಷನ್ಸ್ ಇಲ್ದಂಗೆ ಇವೆಲ್ಲ ಗಲಾಟೆಗಳು ಮಾಡ್ಬೋದು. ಒಂದ್ ವೇಳೆ ಚಿಕ್ಕ ಹುಡುಗ ನನಗೆ ಪೇಷನ್ಸ್ ಇಲ್ಲ ಅಂದ್ರೆ ಇವತ್ತು ಇಲ್ಲಿ ಬಂದಂತ 1000 ಜನ ಇವ್ರನ್ನೆಲ್ಲ ಸುಟ್ಟಾಕ್ತಿದ್ರು. ನಾನು ಇವರೆಲ್ಲ ತಡಿಬೇಕಂತಾನೆ ಇಲ್ಲಿಗೆ ಬಂದಿದ್ದೆ ಅಂತೇಳಿ ನೀವು ನೋಡಿದಿರಿ. ಅದು ಫುಲ್ ಕಂಟೆಸ್ಟ್ ನೀವು ತೋರಿಸಿಲ್ಲ, ಬರೇ ಏನ್ ಸ್ವಲ್ಪ ಹೆಂಗ್ ಹೇಳ್ಕಂತೀನಿ ಬಿಡಪ್ಪ, ಎದಕ್ ಹಂಗೆ ಮಾಡ್ತೀವಿ? ಸೋಷಿಯಲ್ ಮೀಡಿಯಾ ಸಿಕ್ಕಾಪಟ್ಟೆ ಆಕ್ರೋಶ ಏನಂತ 24 ಗಂಟೆಗಳಲ್ಲಿ ಸಸ್ಪೆಂಡ್ ಮಾಡುವಂತದ್ದು ಇನ್ನು ವಿಷಯಗಳನ್ನು ತಿಳ್ಕೊಬೇಕಾಗಿತ್ತು. ನಾನೊಂದು ಸಾಮಾನ್ಯ ಶಾಸಕ, SP ಪೋಸ್ಟಿಂಗ್ ಹಾಕಂತವ್ರು ಮೇಲೆ DG, ಹೋಮ್ ಮಿನಿಸ್ಟ್ರು ಮತ್ತೆ ಮುಖ್ಯಮಂತ್ರಿಗಳು ಹಾಕಿರ್ತಾರೆ. ಅವ್ರಿಗೆ ಇಂಟೆಲಿಜೆನ್ಸ್ ರಿಪೋರ್ಟ್ ಯಾವ ರೀತಿಯಾಗಿ ಹೋಗಿದೋ, ಆ ಟೈಮಲ್ಲಿ ಏನಾಗಿದೆ ಅಂತೇಳಿ ನಮ್ಗೆ ಇಂಟೆಲಿಜೆನ್ಸ್ ಅವ್ರು ನಮ್ಗೇನು ಬ್ರೀಫ್ ಮಾಡಲ್ಲ. ಸಾಹೇಬ್ರಿಗೆ, ದೊಡ್ಡವ್ರಿಗೆ, ಏನು ಸಿದ್ದರಾಮಯ್ಯ ಸಾಹೇಬ್ರಿಗೆ, ಹೋಮ್ ಮಿನಿಸ್ಟರ್ ಸಾಹೇಬ್ರಿಗೆ ಅವ್ರಿಗೆ ಬ್ರೀಫ್ ಮಾಡಿರ್ತಾರೆ, ಅದ್ರ ಮೇಲೆ ಅವ್ರು ಆಕ್ಷನ್ ತಗೋತಾರೆ. ಸರ್, ಅವರು ಈ ಚಾರ್ಜ್ ನನ್ನ ಪರವಾಗಿ ನಿಂತಿದ್ರೆ ಇಷ್ಟು ದೊಡ್ಡ ನನ್ನ ಹುಡುಗರಿಗೆ ಯಾಕೆ ಏಟ್ ಬೀಳ್ತಿತ್ತು? ನನ್ನ ಹುಡುಗ ಅವನು ಸತೀಶ್ ಅಣ್ಣವನು ಹಾಸ್ಪಿಟ್ಲಾಗ ಯಾಕೆ ಇರ್ತಿದ್ದ? ಇನ್ನೊಬ್ಬ ರಾಜಶೇಖರನ ಹುಡುಗ ಇವತ್ತು ತೀರ್ಕೊಂಡು ಯಾಕೆ ಹೋಗ್ತಿದ್ದ? ಪೊಲೀಸರೇ ನನ್ನ ಪರವಾಗಿದ್ರೆ. ಇನ್ನ ನಾನ್ ಬಂದಂತ ಸಂದರ್ಭದಲ್ಲಿ ಪೊಲೀಸರು ಅವರು ಜನನ್ನ ಯಾರನ್ನೂ ಲಾಠಿ ಚಾರ್ಜ್ ಮಾಡಿಲ್ಲ, ನಮ್ಮ ಹುಡುಗನೆಲ್ಲ ಲಾಠಿ ಚಾರ್ಜ್ ಮಾಡಿ ಕಳಿಸಿದಾರೆ. ಇಡೀ ನಾನ್ ಬಂದಿದ್ದು ಹೊಸಪೇಟೆಯಿಂದ SP ಸರ್ಕಲ್ ಬಂದಿದ್ದು ದುರ್ಗಮ್ ಗುಡಿಗೆ ಯಾಕೆ ಹೋಗ್ತೀನ್ರಿ? ಅವ್ರು ಮಾತಾಡ್ತಿದಾರಂತಂದ್ರೆ ನೀವು ಸ್ವಲ್ಪ ವಾಸ್ತುಗಳು ಚೆಕ್ ಮಾಡ್ಕೋಬೇಕು. ಅಲ್ಲಲ್ಲ, ನಾನು ನಿನ್ನೆಯಿಂದ ಹೇಳ್ತಿದ್ದೀನಿ, ನಾನು ಹೊಸಪೇಟೆಯಿಂದ ಬಂದಿನಿ, ಮೊನ್ನೆಯಿಂದ ಹೇಳ್ತಿದ್ದೀನಿ.
ಬೇರೆ ಕಡೆ ಹೋಗಿದ್ದೆ. ಹೊಸಪೇಟೆಯಿಂದ ನಾನು ಊರಲ್ಲಿ ಇರ್ಲಿಲ್ಲ. ಬಳ್ಳಾರಿಯಲ್ಲಿ ಏನಾನ ಘಟನೆ ಆದ್ರೆ ಅಜ್ಜನ್ ಕಾರ್ಯಕ್ರಮ ನಿಂತೋಗುತ್ತಂತೇಳಿ ತರಾತುರಿಯಲ್ಲಿ ಡ್ರೈವರು ಇರ್ಲಿಲ್ಲ, ನಾನೇ ಓಡಿಸ್ಕೊಂಡ್ ಬಂದಿದ್ದೀನಿ. SP ಸರ್ಕಲ್ ಬಂದು ನಿಂತು ನಮ್ಮ ಹುಡುಗರನ್ನೆಲ್ಲ ಸಮಾಧಾನ ಮಾಡಿ, ನೋಡಪ್ಪ ಘಟನೆ ಸ್ಥಳಕ್ಕೆ ಹೋಗಿ ನಾನು ಚೆಕ್ ಮಾಡ್ತೀನಿ ಏನಾಗಿದೆ ಅಂತ ನೋಡೋಣ, ಆಮೇಲೆ ನಾವು ನಿರ್ಧಾರ ತಗೋಣಪ್ಪ ಅಂತ ದುಡುಕಿ ನಿರ್ಧಾರಗಳು ತಗೋಬೇಡ ಅಂದೇಳಿ ಏಕಾಏಕಿ ನಾವು ಹೋಗಿದ ತಕ್ಷಣ ಅವ್ರ ಮನೆಗಳ ಮೇಲಿಂದ ಈ ತರ ಎಲ್ಲ ನಡೀತಿದೆ. ಸರ್, ಈಗ ಸರ್ಕಾರ ಆಯ್ತು ಹೇಳಿದ್ದೀನಲ್ಲ, ಸಂಬಂಧಪಟ್ಟಂತವ್ರನ್ನ ಆರೋಪಿಗೆ ನ್ಯಾಯ ಕೊಡಿಸ್ತಾ ಇಲ್ಲ. ಯಾರು ಮಾಡ್ತಾರೆ ಈಗ ಎಲ್ಲ ಚೆಕ್ ಮಾಡಿ ಮಾಡ್ತಾರೆ, ತನಿಖೆ ನಡೀತಿದೆ.